ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಿಮಗೆ ಬರುವಂತಹ ಒಂದು 3-4 ಡೇಸ್ ವೀಡಿಯೋಸಲ್ಲಿ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ಬೋದು. ಸೊ ಪ್ಲೀಸ್ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಏಕಾಂಗಿಯಾಗಿ ಇರುವುದನ್ನು ಕಲಿಯಿರಿ. ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಖಂಡಿತ ಅಲ್ವಾ ಸ್ನೇಹಿತರೆ? ನಾವು ಯಾವತ್ತೂ ಕೂಡ ಒಬ್ಬಂಟಿಯಾಗೆ ಹೋರಾಡಬೇಕು. ಯಾಕಂದರೆ ನಾವು ಗುಂಪಲ್ಲಿ ಹೋರಾಡುವಾಗ ನಮ್ಮನ್ನು ಯಾರೂ ಕೂಡ ಐಡೆಂಟಿಫೈ ಮಾಡೋದಿಲ್ಲ. ಹಾಗೆ ನೀವು ಮಾಡುವಂತಹ ತಪ್ಪುಗಳನ್ನು ಕೂಡ ಯಾರೂ ಐಡೆಂಟಿಫೈ ಮಾಡೋದಿಲ್ಲ. ನಿಜವಾಗ್ಲೂ ನಾವೇನಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದಾಗ ನಾವು 100% ಸರಿಯಾಗಿ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ನಾವು ಕೂಡ ಕೆಲವೊಮ್ಮೆ ನಿಜವಾಗ್ಲೂ ಕರೆಕ್ಟಾಗಿ ಮಾಡ್ತಿರ್ತೀವಿ, ಕೆಲವೊಮ್ಮೆ ತಪ್ಪಾಗಿ ಮಾಡ್ತಾ ಇರ್ತೀವಿ. ಅದು ಗೊತ್ತಿಲ್ಲದೇ ಮಾಡ್ತಾ ಇರ್ಬೋದು. ಆದರೆ ಅದನ್ನು ಒಬ್ಬರು ಕಂಡಿಡಿದು ಹೇಳಿದಾಗ ನಾವು ಕೂಡ ಆ ತಪ್ಪನ್ನು ತಿದ್ದುಕೊಂಡು ಸರಿಯಾಗಿ ನಡೆಯುವಂತಹ ಪ್ರಯತ್ನ ಮಾಡ್ತೀವಿ ಅಲ್ವಾ? ಹಾಗಾಗಿ ಅದೆಂಥದ್ದೇ ಪರಿಸ್ಥಿತಿ ಇರ್ಬೋದು, ಯಾವತ್ತೂ ಒಬ್ಬಂಟಿಯಾಗೇ ಹೋರಾಡಬೇಕು. ಹಾಗಂತ ಹೇಳಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ಯಾರಾದ್ರು ಸಪೋರ್ಟಿಗೆ ಇದ್ದಾರೆ ಅಂದರೆ ಅವರೆಲ್ಲರನ್ನು ಕೂಡ ಮೂಲೆ ಗುಂಪು ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಆಟ ಆಡಿ ಅಥವಾ ನಿಮ್ಮ ಪಾಡಿಗೆ ನೀವು ಜೀವನನ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಎಲ್ಲರ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಇಲ್ಲ ಅಂದರೂ ಕೂಡ ಕೆಲವೊಮ್ಮೆ ನಾವು ಮೆಂಟಲಿ ತುಂಬಾ ಡೌನ್ ಆಗ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಯಾರೋ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಅದನ್ನು ತುಂಬ ತಲೆಗೆ ಹಚ್ಕೊಳ್ಳೋದು ಕೂಡ ತಪ್ಪು. ಯಾಕಂದರೆ ಅವರ ಸಪೋರ್ಟಿಗೆ ನಾವು ತುಂಬಾ ಡಿಪೆಂಡ್ ಆದಾಗ ಅವರಿಲ್ಲ ಅಂದರೆ ನಮ್ಮ ಕೈಲಿ ಏನು ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ತುಂಬಾ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡ್ತೀವಿ. ಆವಾಗ ಅದು ನಮಗೆ ಯಾವುದೋ ಒಂದು ಟೈಮಲ್ಲಿ ಸರಿಯಾದ ಪೆಟ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಏನನ್ನೇ ಆಗ್ಬೋದು, ಒಬ್ಬಂಟಿಯಾಗಿ ಇದ್ದು ಅಂದರೆ ಏಕಾಂಗಿ ಇರೋದನ್ನು ಕಲ್ತ್ಕೋಬೇಕು. ಹಾಗೆ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೊನೆವರೆಗೂ ಇರ್ತಾರಪ್ಪ. ಅದು ಅಪ್ಪ ಅಮ್ಮನೇ ಆಗ್ಬೋದು, ಗಂಡ ಹೆಂಡ್ತಿನೇ ಆಗ್ಬೋದು, ಮಕ್ಕಳೇ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರೇ ಆಗಲಿ ಕೊನೆವರೆಗೂ ಇವ್ರು ನನ್ನ ಜೊತೆ ಇದ್ದೇ ಇರ್ತಾರಪ್ಪ, ಕೊನೆವರೆಗೂ ಇವ್ರು ನಮ್ಮನ್ನು ಕೈಯೇ ಬಿಡೋದಿಲ್ಲ ಅಂತ ಹೇಳಿ ಅತಿಯಾಗಿ ನಂಬಿಕೆ ಇಟ್ಕೊಳ್ಳೋದು ಕೂಡ ಖಂಡಿತ ತಪ್ಪು ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಕೂಡ ಇರೋದು ನಮಗೆ ಆ ಒಂದು ಸ್ಟೇಜಲ್ಲಿ ಮಾತ್ರ. ಇವಾಗ ನಾವು ಹುಟ್ತೀವಿ, ಓಕೆನಾ? ಹೆಣ್ಮಕ್ಳು ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಜವಾಬ್ದಾರಿ, ಅಲ್ಲಿವರೆಗೂ ಅಪ್ಪ ಅಮ್ಮ ನಮಗೆ ಜೊತೆಯಲ್ಲಿರ್ತಾರೆ. ಸೊ ನಮ್ಮದು ಏನೇ ಆಗು ಹೋಗು ಇದ್ದರೂ ಕೂಡ, ನಮ್ಮದು ಓದೋದಿರ್ಬೋದು, ಆಟ ಆಡ್ಬೋದು, ಏನೇ ಒಂದು ಇದ್ದರೂ ಕೂಡ ಅದನ್ನು ಗಮನ ಅಪ್ಪ ಅಮ್ಮ ನೋಡ್ಕೋತಾರೆ. ಸೊ ಅದಾಗಿದ ನಂತರ ಹೆಣ್ಮಕ್ಳು ಯೂಶ್ವಲಿ ಮದುವೆ ಆಗ್ತಾರೆ ಅಥವಾ ಓದೋಕೆ ಅಂತೇಳಿ ಇನ್ನೊಂದು ಕಡೆ ಹೋಗ್ತೀವಿ. ಅಲ್ಲಿ ನಮಗೆ ಫ್ರೆಂಡ್ಸ್ ಅನ್ನೋರು ಸಿಗ್ತಾರೆ. ಫ್ರೆಂಡ್ಸ್ ಅಂತ ಹೇಳಿ ಸಿಕ್ಕಿದಾಗ ಅದು ಕೂಡ ಅಷ್ಟೇ, ನಮ್ಮ ಎಜುಕೇಷನ್ ಎಷ್ಟು ವರ್ಷ ಇರುತ್ತೋ ಅಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೆ. ಅವ್ರು ಹಂಗಂತ ಹೇಳಿ ಕಾಂಟ್ಯಾಕ್ಟ್ ಇರಲ್ಲ ಅಂತಲ್ಲ, ಬಟ್ ಸಪೋರ್ಟ್ ಅನ್ನೋದು ಅಲ್ಲಿವರೆಗೂ ಇರ್ತಾರೆ. ಇವಾಗ ಒಂದು 3 ವರ್ಷ 4 ವರ್ಷ ಕೋರ್ಸ್ ಇರುತ್ತೆ ಅಂದರೆ ಅಲ್ಲಿವರೆಗೂ ಒಟ್ಟಿಗೆ ಇರ್ತೀವಿ. ಏನೇ ಆದರೂ ಕೂಡ ಶೇರ್ ಮಾಡ್ಕೊಳ್ತೀವಿ, ಸಪೋರ್ಟ್ ಇರ್ತಾರೆ. ಆ 4 ವರ್ಷ ಮುಗೀತಾ ಮತ್ತೆ ಅವ್ರದ್ದೇ ಕೆಲಸಗಳು ಅಂತೇಳಿ ಅವರು ಬ್ಯುಸಿ ಆಗ್ತಾರೆ, ನಿಮ್ಮ ಕೆಲಸ ಅಂತ ಹೇಳಿ ನೀವು ಬ್ಯುಸಿ ಆಗ್ತೀರಾ, ಮತ್ತು ನೀವು ಅಲ್ಲಿ ಒಬ್ಬಂಟಿ ಆಗ್ತೀರಾ, ಮತ್ತೆ ಕೆಲಸಕ್ಕೆ ಅಂತ ಹೋಗ್ತೀರಾ. ಅಲ್ಲಿ ಯಾವುದೋ ಒಂದು ಹೊಸ ಪ್ರಪಂಚದಲ್ಲಿ ಹೊಸ ಜನಗಳ ಪರಿಚಯ ಆಗುತ್ತೆ, ಅಲ್ಲೊಂದು ಬಾಂಡಿಂಗನ್ನು ಬೆಳೆಸ್ಕೋತೀರಾ. ಅದು ಕೂಡ ಟೆಂಪ್ರರಿನೇ, ಪರ್ಮನೆಂಟ್ ಏನಾಗಿರೋದಿಲ್ಲ. ಕೊನೆಗೆ ಮದುವೆ ಆಯಿತು, ಮದುವೆ ಆದಮೇಲೆ ಗಂಡನ ಒಬ್ಬ ಹೊಸ ವ್ಯಕ್ತಿ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ. ಅವರಿಂದ ಕೆಲವೊಂದು ಬದಲಾವಣೆಗಳು ಶುರುವಾಗ್ತಾ ಹೋಗುತ್ತೆ ಜೀವನದಲ್ಲಿ. ಸೊ ಆ ಬದಲಾವಣೆಗಳಲ್ಲೂ ಕೂಡ ಗಂಡನವ್ರ ಜೊತೆಗಿರ್ತಾರೆ. ಆದರೆ ಯಾರೇ ಒಟ್ಟಿಗಿದ್ರೂ ಕೂಡ ನನಗನ್ಸೋದು ಸ್ನೇಹಿತರೆ, ನಿಮಗೆ ನೀವು ಸಪೋರ್ಟಿವ್ ಆಗಿ ಫಸ್ಟು ನಿಂತ್ಕೋಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು, ಗಂಡ ಹೆಂಡತಿ ಅಂದಮೇಲೆ ಯಾರು ಕೂಡ ಜಗಳ ಆಡದೇ ಇರೋದಿಲ್ಲ. 100% ಎಲ್ಲರೂ ಕೂಡ ಜಗಳ ಆಡೇ ಆಡ್ತಾರೆ. ಸೊ ಜಗಳ ಅಂತ ಹೇಳಿ ಬಂದಾಗ ಆ ಮ್ಯಾನೇಜ್ ಮಾಡುವಂತಹ ರೀತಿ ಇರಬಹುದು ಅಥವಾ ನೀವು ಮಾಡುವಂತಹ ಕಾಂಪ್ರಮೈಸ್ ರೀತಿ ಇರಬಹುದು, ಎಲ್ಲನೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾವು ಜಗಳ ಆದಮೇಲೆ ಯಾವ ರೀತಿ ಕಾಂಪ್ರೂವ್ ಆಗ್ತೀವೋ ಅದರಲ್ಲಿ ಆ ಜಗಳ ಸಾರ್ಟ್ ಔಟ್ ಆಗಬೇಕಾ ಅಥವಾ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ನಿಂತಿರುತ್ತೆ. ಹಾಗಾಗಿ ಯಾವ ಮಾತನ್ನ ಮಾತಾಡ್ತಿದ್ದೀವಿ, ಯಾವ ಪರಿಸ್ಥಿತಿಲಿದ್ದೀವಿ, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಎಲ್ಲ ಟೈಮಲ್ಲೂ ಕೂಡ ಇನ್ನೊಬ್ಬರು ಬಂದು ನಿಮಗೆ ಫೀಡ್ ಮಾಡಬೇಕು, ಅದನ್ನು ನೀವು ಹೇಳಬೇಕು ಅಂತಂದರೆ ಖಂಡಿತ ತಪ್ಪಾಗುತ್ತೆ. ಹಾಗೆ ಅದು ಸಾಧ್ಯ ಕೂಡ ಇಲ್ಲ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ಯಾರೇ ಆಗ್ಬೋದು, ಏನೇ ಎಂಥದ್ದೇ ವಿಚಾರಗಳಿರಬಹುದು, ಮೆಂಟಲಿ ಹಾಗೆ ಫಿಸಿಕಲಿ ನೀವು ಸ್ಟ್ರಾಂಗ್ ಇದ್ದರೆ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು, ಮೆಂಟಲಿ ಹಾಗೆ ಫಿಸಿಕಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೇನು ಮಾಡ್ಕೊಳಕ್ಕಾಗಲ್ಲ, ನನಗೇನು ಎಫೆಕ್ಟ್ ಆಗಲ್ಲ ಅಂತ ಹೇಳಿ. ಬಟ್ ನಾವು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಕೆಲವೊಂದು ಸಿಚುವೇಶನ್ಸ್ ಅನ್ನೋದು ನಮ್ಮನ್ನು ತುಂಬಾ ಮೆಂಟಲಿ ವೀಕ್ ಮಾಡಿಬಿಡುತ್ತೆ. ನಾನು ಹೇಳ್ತಲ್ಲ ಸ್ನೇಹಿತರೆ, ಫಿಸಿಕಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅನ್ಕೋಬೋದು, ಬಟ್ ಆ ಫಿಸಿಕಲಿ ಸ್ಟ್ರಾಂಗ್ನೆಸ್ ಇರೋದನ್ನ ನಾವು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನ ನಮ್ಮ ಮೈಂಡಿಗೆ ನಾವು ಮೊದಲು ಫೀಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಫಸ್ಟ್ ನೀವು ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಅನ್ನೋದು
ಸಿಗೋದಿಲ್ಲ. ಹಾಗಾಗಿ ಏನೇ ಇದ್ರೂ ಕೂಡ ಮೊದಲು ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗೋದು ಕೂಡ ಖಂಡಿತ ಕಷ್ಟನೇ. ಸೊ ಯಾಕಂದರೆ ಯಾವುದೇ ಒಂದು ಫೀಲಿಂಗ್ಸ್ನ ಆಗ್ಬೋದು, ನಾವು ಯಾವ ರೀತಿ ಅದನ್ನ ಹೊರಗಡೆ ಹಾಕಬೇಕು, ಹಾಗೆ ಯಾವ್ದಾದ್ರು ಒಂದು ಫೀಲಿಂಗ್ಸ್ಗಳನ್ನ ಅಥವಾ ಒಂದು ಭಾವನೆನ ನಮ್ಮ ಮನಸ್ಸಿಂದ ತೆಗ್ದಾಕಬೇಕು ಅಂತ ಅಂದಾಗ ಅದಕ್ಕೆ ಸುಮಾರಷ್ಟು ಟೈಮ್ ಹಿಡಿಯುತ್ತೆ. ಅದೆಲ್ಲದನ್ನು ನೋಡಿ ಮ್ಯಾನೇಜ್ ಮಾಡ್ಕೊಂಡಿರೋದು ಖಂಡಿತ ಸುಲಭ ಅಂತೂ ಅಲ್ವೇ ಅಲ್ಲ ಸ್ನೇಹಿತರೆ, ಅಲ್ವಾ? ಹಾಗೇನೆ ಇನ್ನೊಂದೇನಪ್ಪ ಅಂದರೆ, ನಾವು ಒಬ್ಬಂಟಿ ಇಲ್ಲ ಅಂದರೆ ಜೀವನದಲ್ಲಿ ನಮಗೆ ಬರುವಂತಹ ಕಷ್ಟಗಳನ್ನ ನಾವೇ ಫೇಸ್ ಮಾಡಬೇಕು. ಅದಕ್ಕೆ ಬಿಟ್ಟು ನಾವು ಬೇರೆಯವ್ರ ಮೇಲೆ ತುಂಬ ಡಿಪೆಂಡ್ ಆಗಬಾರ್ದು. ಇಲ್ಲ ಅವ್ರು ಬಂದು ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಇವ್ರು ಬಂದು ಸಾರ್ಟ್ ಔಟ್ ಮಾಡ್ತಾರೆ, ಅವ್ರು ಹೇಳಲಿ ಇವ್ರು ಹೇಳಲಿ ಅಂತ. ಹೊರಗಡೆ ಪ್ರಪಂಚಕ್ಕೆ ನಾವು ಕಾಲಿಟ್ಟಾಗಲೇ ನಮಗೂ ಕೂಡ ಗೊತ್ತಾಗೋದು ಸುತ್ತಮುತ್ತ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಹೇಗಿದೆ, ಹಾಗೆ ನಮ್ಮನ್ನು ನಾವು ಇನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಆ ಪ್ರಪಂಚಕ್ಕೆ ಅಂತ ಹೇಳಿ ನಮಗೂ ಕೂಡ ಒಂದು ಅರಿವು ಬರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ಅವರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ ಅಂತ ಹೇಳಿ ಅವ್ರ ಮೇಲೆ ಡಿಪೆಂಡ್ ಆದಾಗ ತುಂಬಾ ಕಷ್ಟ ಆಗುತ್ತೆ. ಇನ್ನು ಕೆಲವೊಂದು ಸಲ ಹೇಗೆ ಅಂದರೆ, ನೀವು ಅವ್ರ ಮೇಲೆ ಡಿಪೆಂಡ್ ಆಗಿರೋದನ್ನು ಅವರು ಅಡ್ವಾಂಟೇಜ್ ಕೂಡ ಮಾಡ್ಕೋಬೋದು, ಹೇಳೋದಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಯಾಕಂದರೆ ಇವಾಗ ಬಿಡು ಹೇಗೋ ನನ್ನ ಮಾತು ಕೇಳ್ತಾರಲ್ವಾ ಅಥವಾ ನನಗೆ ಸಪೋರ್ಟಿವ್ ಆಗಿ ಇದ್ದಾರಲ್ವಾ ಅಂತ ಹೇಳಿ ಅವರು ನಿಮ್ಮನ್ನು ತುಂಬಾ ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಅವ ನಿಮಗೆ ಯಾವುದೇ ರೀತಿಯಾದಂತಹ ಬೆಲೆ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಏನೇ ಮಾಡೋಂಗಿದ್ರು ಕೂಡ ಒಮ್ಮೆ ಯೋಚನೆ ಮಾಡಿ, ಯಾರೋ ಸಪೋರ್ಟ್ ಮಾಡ್ತಾರೆ ಅಥವಾ ಯಾರೋ ನಮ್ಮ ಬೆಂಬಲಕ್ಕಿದ್ದಾರೆ ಅಂತ ಹೇಳಿ ಅವ್ರನ್ನ ನೆಚ್ಕೊಂಡು ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಂತೇಳಿ ಅಪ್ಪ ಅಮ್ಮನ ಅಥವಾ ಗಂಡ ಅಥವಾ ಹೆಂಡ್ತಿನ ಇರಬಹುದು ಯಾರನ್ನು ಕೂಡ ಸಪೋರ್ಟ್ ತಗೋಬಾರ್ದ ನೆಚ್ಕೋಬಾರ್ದನ್ನ ಖಂಡಿತ ಇಲ್ಲ. ಮಾಡಿ, ಆದರೆ ಅದು ತುಂಬಾ ಓವರ್ ಕೂಡ ಆಗಬಾರ್ದು. ಅಮೃತ ಕೂಡ ಅತಿಯಾದರೆ ವಿಷ ಅಂತ ಹೇಳಿ ಒಂದು ಮಾತಿದೆ ಅಲ್ವಾ, ಅದು ಇಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ ಆಮೇಲೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಏನೇ ಮಾಡೋಂಗಿದ್ರು ಅಷ್ಟೇ. ಸೊ ಇದು ನನ್ನ ಕೈಲಿ ಆಗುತ್ತಾ, ನಾನು ಮ್ಯಾನೇಜ್ ಮಾಡ್ತೀನಾ, ನಾನು ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ ಮೊದಲು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿದ್ರೆ ಸುತ್ತಮುತ್ತ ವಾತಾವರಣ ಎಲ್ಲ ಸರಿ ಮಾಡೋಕ್ಕೆ ಹೋದರೆ ಖಂಡಿತ ಅದು ತಪ್ಪಾಗುತ್ತೆ. ಆವಾಗ ಅನ್ಕೊತಾರೆ ಜನಗಳು, ಇವ್ರ ಮನೇಲಿ ಇಷ್ಟು ಕಸ ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ನನ್ನ ಮನೆ ಕಸನ ಹೊರಗೆ ಹಾಕಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲೂ ಕೂಡ ಆ ಒಂದು ಭಾವನೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಆ ಭಾವನೆ ಬರೋಕ್ಕೂ ಫಸ್ಟೇ ನಾವೇ ಆ ಒಂದು ನಿರ್ಧಾರಗಳನ್ನ ತೊಗೊಂಡ್ಬಿಟ್ರೆ ತುಂಬಾ ಬೆಟರ್ ಅಂತ ನನಗನ್ಸುತ್ತೆ. ಸೊ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತಂದರೆ, ಯಾವುದೇ ವಿಚಾರಗಳಿರಬಹುದು ಇನ್ನೊಬ್ರ ಹತ್ರ ಶೇರ್ ಮಾಡ್ತಾ ಇದ್ದೀರಾ ಅಥವಾ ಇನ್ನೊಬ್ರನ್ನ ತುಂಬ ನಂಬ್ತಾನೆ ಇದ್ದೀರಾ, ನೀವು ಇಂಡಿವಿಜುವಲ್ ಆಗಿ ಯಾವುದೇ ಸ್ಟೆಪ್ ತೊಗೊಳಕ್ಕೂ ಆಗ್ತಾ ಇಲ್ಲ ಅಂತಂದಾಗ ಅಲ್ಲಿಗೆ ಯೋಚನೆ ಮಾಡಿ ನೀವು ಮೆಂಟಲಿ ಎಷ್ಟು ವೀಕ್ ಇದ್ದೀರಾ ಅಂತ ಹೇಳಿ. ಖಂಡಿತ ಅಷ್ಟೇ, ನಾನು ಅಂತಲ್ಲ, ಯಾವುದೇ ಒಂದು ಮನುಷ್ಯನೇ ಇರಬಹುದು, ನೀವು ಅಂತಲೇ ಅಲ್ಲ ನಾನು ಹೇಳ್ತಾ ಇರೋದು, ಯಾರೇ ಒಬ್ರು ಆಗಬಹುದು, ಅವ್ರು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದರೂ ಕೂಡ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವರು ಇಂಡಿವಿಜುವಲ್ ಆಗಿ ಸ್ಟೆಪ್ ತೊಗೊಳಕ್ಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ಯಾವಾಗಲೂ ಕೂಡ ನಮ್ಮನ್ನು ಯಾರೋ ಒಬ್ಬರು ಕೈ ಹಿಡಿದು ನಡೆಸಬೇಕು ಅಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗೆ ಅದು ನಮ್ಮ ತಪ್ಪು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಓಕೆನಾ? ಸೊ ಐ ಹೋಪ್ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.